ಬಾಗಲಕೋಟೆಯಲ್ಲಿ ಪಡಿತರ ಅಕ್ಕಿ ಅಕ್ರಮ ಸಾಗಾಟ 24 ಅಕ್ಕಿ ಚೀಲ ವಶಕ್ಕೆ ಪಡೆದ ಆಹಾರ ಇಲಾಖೆ ಅಧಿಕಾರಿಗಳು. ಒಂಬತ್ತು ಕ್ವಿಂಟಲ್ ಅಕ್ಕಿ ಚೀಲವನ್ನ ಅಕ್ರಮವಾಗಿ ಸಾಗಾಟ ಮಾಡ್ತಿದ್ರು. ಆಹಾರ ಇಲಾಖೆ ಸಿಬ್ಬಂದಿಗಳು ಮಿಂಚಿನ ದಾಳಿ ಮಾಡಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇಂಥದೊಂದು ಘಟನೆ ಬಾಗಲಕೋಟೆಯಲ್ಲಿ ನಡೆದಿದೆ ಕಣ್ರಿ. ಹೌದು, ಸರ್ಕಾರ ತನ್ನ ವಿವಿಧ ಯೋಜನೆಯಲ್ಲಿ ಬಡವರಿಗಾಗಿ ಉಚಿತ ಅಕ್ಕಿಯನ್ನ ವಿತರಿಸುತ್ತಿದೆ. ಇಂಥ ದಾಸ್ತಾನುಗಳಲ್ಲಿ ಶೇಖರಿಸಿರುವ ಅಕ್ಕಿ ಚೀಲಗಳನ್ನ ಅಕ್ರಮವಾಗಿ ಹೋಟೆಲ್ಗಳಿಗೆ ಸಾಗಿಸಲಾಗ್ತಿತ್ತು. ಬಾಗಲಕೋಟೆಯ ಕೆಂಪು ರೋಡ್ನಲ್ಲಿ ಖಚಿತ ಮಾಹಿತಿ ಮೇರೆಗೆ ಅಧಿಕಾರಿಗಳು ದಾಳಿ ನಡೆಸಿದ್ರು ನೋಡಿ. ಆಹಾರ ಇಲಾಖೆ ಅಧಿಕಾರಿಗಳ ದಾಳಿಯಲ್ಲಿ ಟಾಟಾ ಎಎಸ್ ವಾಹನದಲ್ಲಿ 23 ಪ್ಲಾಸ್ಟಿಕ್ ಚೀಲದಲ್ಲಿ ತುಂಬಿದ್ದ ಅಕ್ಕಿ ಚೀಲಗಳು ಹಾಗೂ ಒಂದು ತಟ್ಟಿನ ಚೀಲದಲ್ಲಿದ್ದ ಅಕ್ಕಿ ಮೂಟೆಯನ್ನ ವಶಕ್ಕೆ ಪಡೆಯಲಾಗಿದೆ. KA14C3984 ವಾಹನದಲ್ಲಿ ಬಡವರ ಪಡಿತರ ಅಕ್ಕಿಯನ್ನ ಅಕ್ರಮವಾಗಿ ಸಾಗಾಟ ಮಾಡಲಾಗ್ತಿತ್ತು. ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಈ ವೇಳೆ 24 ಅಕ್ಕಿ ಚೀಲಗಳು ವಾಹನದಲ್ಲಿದ್ವು. ಇವುಗಳು ಅಂದಾಜು 970 ಕೆಜಿ ಅಕ್ಕಿ ಚೀಲಗಳಿದ್ವು. ಹಾಗೆಯೇ ಕೆಜಿಗೆ 35 ರೂಪಾಯಿಯಂತೆ 34,000 ರೂಪಾಯಿ ಅಕ್ಕಿ ಚೀಲಗಳನ್ನ ವಶಕ್ಕೆ ಪಡೆಯಲಾಗಿದೆ. ತಹಶೀಲ್ದಾರ್ ನಿರ್ದೇಶನದ ಮೇರೆಗೆ ಆಹಾರ ಇಲಾಖೆ ಅಧಿಕಾರಿಗಳಾದ SR ಗಯ್ಯಾಳಿ, ಆಹಾರ ಸಿರೇಸ್ದಾರ್ ಪ್ರಕಾಶ್ ಶೇರ್ಖಾನೆ ಹಾಗೂ ಆಹಾರ ನಿರೀಕ್ಷಕ ಬಂಗಾರಗೊಂಡ್ ಮತ್ತು ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಸದ್ಯ ಇಳಕಲ್ನ ಟಾಟಾ ಎಎಸ್ ಚಾಲಕ 25 ವರ್ಷದ ಮೇಘರಾಜ್ ಭಜಂತ್ರಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಿದೆ. ಇದರ ಹಿಂದೆ ಯಾರ ಕೈವಾಡ ಇದೆ, ಈ ಅಕ್ಕಿ ಎಲ್ಲಿಗೆ ಹೋಗ್ತಾ ಇತ್ತು ಎನ್ನುವುದರ ಎಲ್ಲಾ ಮಾಹಿತಿ ಕೆಲವೇ ದಿನಗಳಲ್ಲಿ ತಿಳಿದು ಬರಲಿದೆ ಕಣ್ರಿ. ಬಿಗ್ ಟಿವಿ ಕರ್ನಾಟಕ, ಬಾಗಲಕೋಟೆ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.